ದೇವ್ರೆ ದೇವ್ರೆ ದೇವ್ರೆ. ಏ ಎಲ್ಲರೂ ಎಲ್ಲಿದ್ದೀರಿ? ಸುನೀತಾನ ಬೇಗ ರೆಡಿ ಮಾಡಿ. ಯಾಕ್ರಿ ತೆಗೆದು ಬಾರಿಸ್ತೀನಿ. ಏನಾಯ್ತೆ ದಿಮ್ ಕೆಳಗಡೆ? ರೀ, ಅದು ನಮ್ಮ ಸ್ವಾಮಿಗಳು ಕೊಟ್ಟಿರೋ ಪವರು. ಸರಿಯಾದ ಟೈಮಲ್ಲಿ ಶಾಸ್ತ್ರ ನಡೆದ್ರೆ 20 ದಿವಸದಲ್ಲಿ ಮಗಳು ಗರ್ಭಿಣಿ, ಗಂಡು ಮಗು ಗ್ಯಾರಂಟಿ. 20 ದಿವಸದಲ್ಲಿ ಮಕ್ಕಳಾಗ್ಬಿಡುತ್ತಂತೆ. ತೆಗೆದು ಹೋಗಿ ಅವಳು ಯಾವಳು? ಅಯ್ಯ, ನಮ್ಮ ಫಸ್ಟ್ ನೈಟಲ್ಲೂ ನಿಮ್ಮ ಅವ್ವ ನಿಂಬೆಹಣ್ಣು ಇಟ್ಟಿದ್ನ ಹೇಳಿದ್ಲು, ಹೆಣ್ಮಗು ಆಗ್ಲಿಲ್ವಾ? ಅಳಿಯಂದ್ರೆ ಅದು ನನ್ನ ಮಗಳನ್ನ ನಾನು ತುಂಬ ಸ್ಮೂತಾಗಿ ಸಾಕಿದ್ದೀನಿ. ಜೋಪಾನವಾಗಿ ಅಯ್ಯ ನಿನ್ನ ಹಲೋ ಮಿಸ್ಟರ್, ಈ ಕಡೆ ನೋಡಿ. ಬಿಟ್ಟು ಹೋಗ್ಬೇಕಾ? ಹಾಗಾದ್ರೆ ಹೆಸರು ಹೇಳಿ. ಆಗಲ್ಲ. ಹೌದಾ, ಕರ್ಕೊಂಡು ಹೋಗ್ತೀವಿ ಬಿಡಿ. ಸುನೀತಾ ಕೃಷ್ಣಮೂರ್ತಿ. ಆಮೇಲಿಂದ ವಿಡಿಯೋ ಕಾಲ್ ಮಾಡ್ತೀನಿ. ಹೋಗ್ರ. ಡೋರ್ ಕ್ಲೋಸ್ ಮಾಡ್ತೀನಿ. ಏನು ಮಾತಾಡ್ತಾನೆ ಇಲ್ಲ. ಹಾಲು ತಗೊಳ್ಳಿ. ನನಗೆ ಕುಡಿದು ಅಭ್ಯಾಸ ಇಲ್ಲ. ಶಾಸ್ತ್ರದ ಪ್ರಕಾರ ಇವತ್ತು ಹಾಲು ಕುಡಿಲೇಬೇಕು. ನಂಗುಳ್ಸಲ್ವಾ?
ಇಂಥ ಟೈಮಲ್ಲಿ ಓಹೋ ನಮ್ಮ ಗಂಡಿಲ್ಲೇ ಕುಂತ್ಬಿಟ್ಟೈತೆ ಏನ್ರ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ? ಏನಾಯ್ತು ಏನಾಯ್ತು ಹೇಳ್ರು? ಅವ್ನ ತಮ್ಮಂದೇನೋ ಪ್ರಾಬ್ಲಮ್ ಆಗಿದೆ ಅಂತ. ತಮ್ಮನ ಇವನ್ಗ? ಲೇ ನಂಗೆ ಯಾವತ್ತೂ ತೋರಿಸೇ ಇಲ್ವಲ್ಲ. ನಿಂಗೇನಾರ ಪರಿಚಯ ಮಾಡಿಕೊಟ್ಟವನ? ಅವನ್ ಯಾಕೆ ಹಂಗೆ ನೋಡ್ತಿದ್ಯಾ? ಒಳ್ಳೇನ್ ಕಣ ನೀನು. ನೀನು ಯಾರಿಗೂ ಮೋಸ ಮಾಡಿಲ್ಲ. ದೇವ್ರವನೇ ಎಲ್ಲ ನೋಡ್ಕೊತಾನೆ. ಒಳ್ಳೇದೈತದೆ, ಏನೂ ಆಗೋದಿಲ್ಲ. ಏನೋ ಮಾತಾಡ್ತಿದ್ಯಾ? ನನಗೊಬ್ಬ ಒಳ್ಳೆ ನಾಟಿ ಡಾಕ್ಟ್ರ್ ಗೊತ್ತು. ನನ್ನ ಕಡೆಯಿಂದ ತುಂಬ ಕೇಸ್ ಸಾಲ್ವ್ ಮಾಡ್ಕೊಟ್ಟವನೆ. ಫುಲ್ ರೆಡಿ ಮಾಡಿಸ್ಬಿಡ್ತೀನಿ. ಯಾವಾಗಪ್ಪ? ನಾಳೆನೇ ಮಾಡಿಸ್ತೀನಿ ಕಣ. ರಾತ್ರಿ ಮನೆಗೆ ಹೋಗೋದಂಗೆ ಅಂತ ಯೋಚನೆ ಮಾಡ್ತಿದ್ದಾನೆ. ಮತ್ತೊಬ್ಬ ದಬ್ಬಾಕೊಂಡ್ಬಿಟ್ರೆ? ರಾಮು ತುಂಬ ಒಳ್ಳೆ ಹುಡುಗ ಕಣ. ಒಳ್ಳೆ ಅವನಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಗ ಬೊಗಳು. ನನ್ನ ಪ್ರಕಾರ ಒಂದೆರಡು ದಿನ ಅವನು ಮನೆಗೆ ಹೋಗದೇ ಇರೋದೇ ಒಳ್ಳೇದು. ಹಲೋ ಹಲೋ, ಎಲ್ಲಿದ್ದೀರಾ? ಇಷ್ಟೊತ್ತಾದ್ರೂ ಮನೆಗೆ ಯಾಕೆ ಬಂದಿಲ್ಲ? ನಾನು ಮೈಸೂರು ಬಂದಿದ್ದೇನೆ. ಮೈಸೂರ್ಗ? ಅಲ್ಲಿ ಯಾಕ್ರಿ ಹೋದ್ರೆ ನೀವು? ಏನ್ರಿ ಹೇಳ್ತಿದ್ದೀರಾ? ನಾ ಬಂದು ಹೇಳ್ತೀನಿ ಅಲ್ಲ. ನಾಳೆ ಆದ್ರೂ ಬರ್ತೀರಾ ತಾನೆ? ಬರೋದೊಂದು 3 ದಿವಸ ಆಗುತ್ತೆ. 3 ದಿನ ಆಗುತ್ತಾ? ಏನ್ರಿ ನೀವು ಹೇಳ್ದೆ ಕೇಳ್ದೆ ಹಿಂಗೆಲ್ಲ ಯಾರಮ್ಮ ಅದು? ಏನ್ ಅಪ್ಪ, 3 ಇಲ್ಲಿ ದಿನ ಬನ್ನಿ. ಆಗೋದು? ಅದೇನ್ ವಿಚಾರಿಸಿ ಮೈಸೂರ್ಗೆ ಹೋಗಿದ್ದೀನಿ, 3 ದಿನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮೈಸೂರ್ಗ? ಏನು ವಿಷಯ? ಏನು ಹೇಳಿದ್ರೆ ಮೈಸೂರಲ್ಲಿ? ಮಾವ, ಅದು ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ರಿಯಲ್ ಎಸ್ಟೇಟ್ ಕೆಲಸದ ಮೇಲೆ ಬಂದಿದ್ದೆ. ಒಳ್ಳೆ ಕಮಿಷನ್ನು, 20%. ನೀವೇ ಹೇಳಿದ್ರಲ್ಲ, ಯಾವುದನ್ನು ಒಂದನ್ನು ನೆಚ್ಕೋಬಾರ್ದು ಅಂತ. ಫಸ್ಟ್ ಆ ಕೆಲಸ ಮುಗಿಸ್ಕೊಂಬನ್ನಿ, ನಾನು ಮಾತಾಡ್ತೀನಿ ಅವಳ ಹತ್ರ. 1-2 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಆಗಲಿ ಫಸ್ಟು. ಥ್ಯಾಂಕ್ ಯು ಮಾವ. ಓಕೆ, ಒಳ್ಳೇದಾಗಲಿ. ನಿನ್ನ ಗಂಡ ಬುದ್ಧಿವಂತ ಕಣಮ್ಮ. ಮನೆಗೆ ಕರ್ಕೊಂಡು ಹೋಗೋವನ್ನ. ನನ್ನ ತಂಗಿ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದವಳು. ಅವನ ಕೈಲಿ ಏನೂ ಆಗಲ್ಲ, ಕರ್ಕೊಂಡೋಗ. ಏಯ್ ರಾಮು, ನಡಿಯೋ ಮನೆಗೆ ಹೋಗೋಣ. ನಮ್ಮ ಮನೆಗೆ ಹೋಗ್ಬಾರ. ಬೇಡ, ನಾವು ಒಟ್ಟಾರಕ್ಕೆ ಹೋಗ್ತೀನಿ. ನಾ ಬರ್ತೀನಿ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಯಾವುದನ್ನ? ಅದೇ ತಾಬ. ರಾಮು, ನೀನು ಹೋಗ. ರಾಮು ತುಂಬ ಒಳ್ಳೆ ಕಣ. ಅಯ್ಯ ನೀನು. ಅಂಕಲ್, ಏನ್ ಇಷ್ಟೊತ್ತಲ್ಲಿ ಒಬ್ಬರೇ ಬಂದಿದ್ದೀರಾ? ಅದು ಆಫೀಸ್ ಫೈಲ್ ಬಿಟ್ಟು ಹೋಗಿದೆ, ತಗೊಳ್ಳೋಣ ಅಂತ ಬಂದೆ. ರಾಮು, 1 ನಿಮಿಷ ನಿಂತ್ಕೊಳ್ಳಪ್ಪ. ನಿಮ್ಮ ಹೆಂಡತಿ ಏನು ನನ್ನಷ್ಟು ಚೆನ್ನಾಗಿಲ್ಲ. ತುಂಬ ಅದೃಷ್ಟ ಮಾಡಿದ್ದಾಳೆ ಅವಳು ನಿಮ್ಮ ಕೈ ಹಿಡಿಯೋಕ್ಕೆ. ಎನಿವೇಸ್, ಕಂಗ್ರ್ಯಾಟ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಕೈ ಹಿಡ್ದವಳನ್ನಾದರೂ ಸುಖವಾಗಿ ನೋಡ್ಕೊಳ್ಳಿ. ಸೇಫ್ಟಿಗೆ ನನ್ನ ನಂಬರು ಇಟ್ಕೊಂಡಿರಿ. ಅವಳಕ್ಕಿಂತ ನಾನೇ ಚೆನ್ನಾಗಿಲ್ವಾ? ಹೊರಗಿನ ಸೌಂದರ್ಯ ಬರೀ ಕಣ್ಣುಗಳನ್ನಷ್ಟೇ ಸೆಳೆಯುತ್ತೆ. ಅಂತರಂಗದ ಸೌಂದರ್ಯ ಮನಸ್ಸನ್ನು ಸೆಳೆಯುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ನ ಲೈಫ್ ಚೆನ್ನಾಗಿರುತ್ತೆ.